ಬಾಡುತ್ತಿದ್ದ ಬೆಳೆಗಳಿಗೆ ಪುನಃ ಮರುಜೀವ ನೀಡಿದ ಮಳೆ. ರೈತರಲ್ಲಿ ಹೊಸ ಆಶಾಕಿರಣ. ಕಳೆದ ಕೆಲವು ವಾರಗಳಿಂದ ತೀವ್ರ ತೇವಾಂಶ ಕೊರತೆಯಿಂದ ಬಾಡುವ ಹಂತಕ್ಕೆ ಬಂದಿದ್ದ ಕೃಷಿ ಭೂಮಿಗೆ ಗುರುವಾರ ಸಂಜೆ ಸುರಿದ ಪುನರ್ವಸು ಮಳೆ ಹೊಸೆದ ಶ್ವಾಸ ತುಂಬಿದಂತಾಗಿದೆ. ಪ್ರಾರಂಭದಲ್ಲಿ ಉತ್ತಮ ಮುಂಗಾರು ಕಂಡಿದ್ದರೂ ನಂತರದ ಅವಧಿಯಲ್ಲಿ ಮಳೆ ಸಂಪೂರ್ಣವಾಗಿ ಕೈಕೊಟ್ಟ ಪರಿಣಾಮ ರೈತರು ಆರ್ಥಿಕ ಹಾಗೂ ಮಾನಸಿಕ ಸಂಕಟಕ್ಕೆ ಒಳಗಾಗಿದ್ದರು. ಪ್ರಸಕ್ತ ವರ್ಷ ಮುಂಗಾರು ಆರಂಭದಲ್ಲಿ ಸುರಿದ ರೋಹಿಣಿ ಮಳೆಯಿಂದ ರೈತರು ಭೂಮಿಯ ಹದಪಟ್ಟಿ ಮುಗಿಸಿ ಹತ್ತಿ, ತೊಗರಿ, ಸಜ್ಜೆ, ಹೆಸರು, ಸೂರ್ಯಕಾಂತಿ ಸೇರಿದಂತೆ ಹಲವಾರು ಖಾರಿಫ್ ಬೆಳೆಗಳ ಬಿತ್ತನೆ ಮಾಡಿದರು. ಆದರೆ ನಂತರದ ಮೃಗಶಿರ ಹಾಗೂ ಹರಿದ್ರ ನಕ್ಷತ್ರಗಳಲ್ಲಿ ಮಳೆ ಇಲ್ಲದ ಕಾರಣ ಬೆಳೆಗಳ ಬೆಳವಣಿಗೆ ತೀವ್ರವಾಗಿ ಕುಂದಿತ್ತು. ಇಂತಹ ಸಂಕಟದ ಮಧ್ಯೆ ಗುರುವಾರ ಸಂಜೆ ಹರಿದು ಬಂದ ಪವಿತ್ರ ಪುನರ್ವಸು ಮಳೆ ಹುಣಸಗಿ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಆವರಿಸಿ ರೈತರಲ್ಲಿಂದು ಹೊಸ ಆಸೆ ಮೂಡಿಸಿದೆ. ಬಾಡುತ್ತಿದ್ದ ಬೆಳೆಗೆ ತೇವಾಂಶ ಒದಗಿದ ಹಿನ್ನೆಲೆಯಲ್ಲಿ ಬೆಳೆಯ ಪುನರ್ವಿಕಾಸಕ್ಕೆ ನಾಂದಿ ರಚನೆಯಾಗಿದೆ. ರೈತ ಬಸವರಾಜ ಮದಲಿಂಗನಾಳ, ಪಾಡು ಗ್ರಾಮದ ಕೊಡ್ಡಿಕೆರೆದ ನಿಂಗು ಮೌರ್ಯ ಮತ್ತು ಇತರರು ತಮ್ಮ ಅನುಭವ ಹಂಚಿಕೊಂಡು, ಈ ಮಳೆಯು ನಮ್ಮ ಜೀವಕ್ಕೆ ಜೀವ ಬಾಚಿದಂತಾಗಿದೆ. ಇನ್ನು ಮುಂದಿನ ವಾರಗಳಲ್ಲಿ ಮಳೆ ನಿಂತು ಹೋಗದೆ ಮುಂದುವರೆದರೆ ಉತ್ತಮ ಉಳಿತಾಯದ ನಿರೀಕ್ಷೆ ಇದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಶರಣು ಬಿ ಪೂಜಾರಿ, ಹುಣಸಗಿ.